ಒಂದು ಆರಾಧನೆಯಲ್ಲಿ ದೇವರಿಗೆ ಪ್ರಯೋಜನವಾಗುವಂತ ಸಮಯ ಯಾವುದು? ಅನೌನ್ಸ್ಮೆಂಟ್ ನನಗೆ, ಅರಿಕೆ ನನಗೆ, ಮೆಸೇಜ್ ನನಗೆ, ಅಂತ್ಯಾಶೀರ್ವಾದ ನನಗೆ. ದೇವರಿಗೆ ನಾನು ಏನ್ ಕೊಡ್ತೀನಿ? ಪ್ರೈಸ್ ಅಂಡ್ ವರ್ಷಿಪ್, ಸ್ತುತಿ ಸ್ತೋತ್ರ. ಯಾಕೆ ನಾವು ಚೆನ್ನಾಗಿ ಮಾಡ್ಬೇಕಂದ್ರೆ ಅದೊಂದೇ ಅವರ ಹತ್ರ ಹೋಗಿ ಸೇರೋ. ಸ್ತುತಿಗಳ ಮಧ್ಯದಲ್ಲಿ ಅದನ್ನು ವಾಸ ಮಾಡಿದೆ. ಬೈಬಲ್ ಹೇಳ್ತಿದೆ, ಯೆಶಾಯ ಪ್ರವಾದಿ ಪುಸ್ತಕ ಹೇಳ್ತಿದೆ, ಸಾವಿರಾರು ದೇವದೂತಗಳ ಮಧ್ಯದಲ್ಲಿ ಅದನ್ನ ಆರಾಧನೆ ಹೊಂದ್ಕೊಳ್ತಾ ಇದ್ದಾನೆ. ಆದ್ರೆ ಅವ್ರಿಗೆ ಸೇರುವ ಭಾಗನೇ ಕೆಲವರಿಗೆ ಅದನ್ನು ಕಿತ್ಕೊಂಡ್ಬಿಡ್ತೀನಿ. ನಾವು ದೇವ್ರು ಮರ್ಯಾದೆ ಕೊಡ್ತಾ ಇಲ್ಲ, ನಾವು ದೇವ್ರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಟ್ರೈನ್ಗೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಫ್ಲೈಟ್ಗೆ ರೆಸ್ಪೆಕ್ಟ್ ಮಾಡ್ತೇವೆ, ಸ್ಕೂಲ್ಗೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ. ಸ್ಯಾಲ್ವೇಷನ್ಗೆ, ರಕ್ಷಣೆಗೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಹಾಗಾದ್ರೆ ಬೆಲೆ ಕಟ್ಟಕ್ ಆಗದೇ ಇರುವಂತ ಒಂದು ವಿಷಯವನ್ನ ದೇವರು ನಮ್ಗೆ ಕೊಟ್ಟಿರುವಾಗ ನಾವು ಶನಿವಾರನೇ ಪ್ರಿಪೇರ್ ಆಗ್ಬೇಕು. ಆರಾಧನೆ ಶನಿವಾರನೇ ಪ್ರಿಪೇರ್ ಆಗ್ಬೇಕು. ಒಂದು ಮದುವೆಗೆ ಹೋಗ್ಬೇಕು, ಅಥವಾ ನಿಮ್ಮ ಮನೇಲೆ ಮದುವೆ ಇದ್ರೆ ನೀವು ಒಂದು ವಾರದಿಂದ ಪ್ರಿಪೇರ್ ಆಗ್ತೀರಾ. ನರಕವನ್ನ ತಪ್ಪಿಸಿ ಪರಲೋಕವನ್ನ ಕೊಟ್ಟಂತ ದೇವರನ್ನ ನಾವು ಮಹಿಮೆ ಪಡಿಸಕ್ ಬರ್ತೇವೆ. ಹಾಗಾದ್ರೆ ನಾವು ಎಷ್ಟು ಪ್ರಿಪರೇಷನ್ ಆಗಿ ಬರ್ಬೇಕು ಯೋಚನೆ ಮಾಡಿ. ದೇವರ ಆರಾಧನೆಗೆ ನಾವು ಯಾವಾಗ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ನಾನು ಹೇಳ್ತೀನಲ್ಲ, ಬೇರೆ ಏನು ಕೇಳಲೇಬೇಡಿ ನೀವು ದೇವರ ಹತ್ರ, ಅವರೆಲ್ಲವೂ ನಿಮಗೆ ಹತ್ರ ಒದಗಿಸಬಹುದು.